ಗಣೇಶ್ ರಾವ್, ನೀನ್ ಯಾವಾಗ್ಲೂ ತಮಾಷೆ ಮಾಡ್ತಾನೆ ಇರ್ತೀಯ ಕಣೆ. ನಿಮ್ಮಂಥ ಒಳ್ಳೆ ಸಂಬಂಧ ಬೆಳೆಸೋ ಅವಕಾಶ ನಮಗ್ ಸಿಕ್ಕಿರೋದು ನನ್ನ ಮಗಳು ಪುಣ್ಯ ಕಣಯ್ಯ. ಏನಂತೀಯ? ಇದುವರೆಗೂ ನಾವಿಬ್ರು ಬಿಸ್ನೆಸ್ ಅಲ್ಲಿ ಮಾತ್ರ ಪಾರ್ಟ್ನರ್ಸ್ ಆಗಿದ್ವಿ. ಇನ್ಮೇಲೆ ಲೈಫ್ ಅಲ್ಲೂ ಪಾರ್ಟ್ನರ್ಸ್ ಆಗಿರೋಣ ಅಂತ ತೀರ್ಮಾನ ಮಾಡಿದೀನಿ. ಸರಿನಪ್ಪ. ನಿಮ್ ಮಗಳು ನಮ್ ಮನೆಗ್ ಸೊಸೆಯಾಗಿ ಬರೋದ್ರಿಂದ ನಮ್ಗಿಂತ ಹೆಚ್ಚಾಗಿ ಅವಳಿಗೆ ಅನುಕೂಲ ಆಗತ್ತೆ. ಅಂದ್ರೆ ನ್ಯಾಷನಲ್ ಲೆವೆಲ್ ಅಲ್ಲಿ ನನ್ನ ಮಗ ನಡೆಸ್ತಾರೋ ಮಾಡ್ಲಿಂಗ್ ಏಜೆನ್ಸಿಗಳು ಮತ್ತೆ ನಮಗ್ ಗೊತ್ತಿರೋ ದೊಡ್ಡ ದೊಡ್ಡ ವ್ಯಕ್ತಿಗಳ ಕಾಂಟ್ಯಾಕ್ಟ್ಸ್ ಇಂದ ನಿಮ್ ಮಗಳು ಮಿಸ್ ಇಂಡಿಯಾ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನನಗಾಗ್ತಿರೋ ಸಂತೋಷದಲ್ಲಿ ಏನ್ ಹೇಳ್ಬೇಕು ಅರ್ಥನೇ ಆಗ್ತಾ ಇಲ್ಲ. ನನಗರ್ಥ ಆಗ್ತಿದೆ ಡ್ಯಾಡಿ. ಕೀರ್ತಿ ಬಾಮ್ಮ, ಇವರು ನಮ್ ಜೊತೆ ಸಂಬಂಧ ಬೆಳೆಸಕ್ ಬಂದಿದ್ದಾರೆ. ಹೌದಾ ಡ್ಯಾಡಿ? ಆದ್ರೆ ಇವ್ರ ಲೆವೆಲ್ಗೆ ಸರಿ ಸಮಾನವಾಗಿರೋ ಕೆಲಸದಾಳು ನಮ್ ಮನೇಲಿ ಯಾರಿದ್ದಾರೆ ಡ್ಯಾಡಿ? ಕೀರ್ತಿ, ಏನ್ ಮಾತಾಡ್ತಾ ಇದೀಯಮ್ಮ ನೀನು? ಸರಿಯಾಗಿ ಮಾತಾಡ್ತಿದ್ದೀನಿ ಡ್ಯಾಡಿ. ಇವ್ರು ಬಂದಿರೋದು ನಮ್ ಜೊತೆ ಸಂಬಂಧ ಬೆಳ್ಸೋಕಲ್ಲ, ಅವ್ರ ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಕೊಳ್ಳೋಕೆ. ಕೀರ್ತಿ, ಅವ್ರು ನಮ್ ಜೊತೆ ಸಂಬಂಧ ಬೆಳ್ಸಕ್ ಬಂದಿದಾರಮ್ಮ. ಅವ್ರ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು. ಇದು ನನ್ನ ಸ್ವಂತ ವಿಷಯ. ಈ ವಿಚಾರದಲ್ಲಿ ನೀವು ತಲೆ ಹಾಕ್ಬೇಡಿ ಡ್ಯಾಡಿ. ಈ ಕೀರ್ತಿಗಿರೋ ಕೀರ್ತಿನ ಎನ್ಕ್ಯಾಶ್ ಮಾಡ್ಕೊಳಕ್ಕೆ ಬಂದಿರೋ ಸ್ವಾರ್ಥಿಗಳು ಇವರು. ನಾನು ಮಿಸ್ ಇಂಡಿಯಾ ಹೇಗ್ ಆಗ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ನನ್ನನ್ನ ಮದುವೆ ಆಗೋನು ನಂಬರ್ 2 ಆಗಿರ್ಬೇಕು. ಇವನು ಅದಕ್ಕೂ ಅನ್ಲಾಯಕ್ಕು. ಕಾಫಿ ತಿಂಡಿಗೆ ವೇಟ್ ಮಾಡ್ದೆ ತಾವಿನ್ನು ಹೊರಡಬಹುದು. ಏನಯ್ಯ ಈಗ ಮಗಳನ್ನ ಬೆಳೆಸೋದು? ಏನ್ ನೋಡ್ತಾ ನಿಂತಿದ್ದೀರಾ? ನಡಿಯೋ. ನೋಡೇ ಇಲ್ಲಿ ಚಕ್ರಿ ಬ್ಯಾಟ್ರಿ ತಪ್ಪ. ಅಲ್ಲೇಟಪ್ಪ, ಅಲ್ಲೇ. ನನ್ಗೊಂದು ಡೌಟು. ಏನ್ ಡೌಟು? ಈ ಮ್ಯಾನ್ಗೂ ಸೂಪರ್ ಮ್ಯಾನ್ಗೂ ಏನ್ ವ್ಯತ್ಯಾಸ? ಆಮೇಲೆ ಬಂದು ಹೇಳ್ತೀನಿ. ಇವಾಗ ಹೇಳಿದ್ರೆ ಕೆಲಸ ನಡೆಯೋದು. ಈಗ ಹೇಳಲೇಬೇಕಾ? ಪ್ಯಾಂಟ್ ಹಾಕೊಂಡು ಅದ್ರ ಮೇಲೆ ಅಂಡರ್ವೇರ್ ಹಾಕೊಳ್ಳೋನ್ನ ಸೂಪರ್ ಮ್ಯಾನ್ ಅಂತ ಕರೀತಾರೆ. ಅಂಡರ್ವೇರ್ ಹಾಕೊಂಡು ಅದ್ರ ಮೇಲೆ ಪ್ಯಾಂಟ್ ಹಾಕೊಳ್ಳೋನ್ನ ಈ ಮ್ಯಾನ್ ಅಂತ ಕರೀತಾರೆ. ನೀನು ಜೆಂಟ್ಲ್ಮ್ಯಾನ್. ಅದಂಗೆ ಅಂಡರ್ವೇರ್ ಹಾಕದೆ ಪ್ಯಾಂಟ್ ಹಾಕ್ತೀಯಲ್ಲ ಅದಕ್ಕೆ. ಹಲೋ ಜೆಂಟ್ಲ್ಮ್ಯಾನ್. ಇನ್ನೊಂದ್ಸಲ ಜೆಂಟ್ಲ್ಮ್ಯಾನ್ ಅಂದ್ರೆ ಫೇಸ್ ಚೇಂಜ್ ಮಾಡ್ಬಿಟ್ಟು ಜೆಂಟ್ಲ್ಮ್ಯಾನ್ ಮಾಡ್ಬಿಡ್ತೀನಿ. ಅಯ್ಯೋ ಇವಾಗ್ಲೇ ಹಾಳಾಗ್ಬೇಕಾಗಿ ಕಾರು. ನಂದಿ ಹಿಲ್ಸ್ ಪಿಕ್ನಿಕ್ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿ ಗ್ಯಾರೇಜ್ ಕರ್ಕೊಂಡ್ ಬರ್ತಿದ್ಯಲ್ಲೇ. ಏನ್ ನೋಡ್ಕಾಸಿ ಕಾರಲ್ಲೇ ನಿಂದು. ಮೆಕ್ಯಾನಿಕ್ ಎಲ್ಲಿದ್ದಾರೆ? ಹಲೋ ಮೇಡಮ್, ಇಲ್ಲಿ ಯಾರು ಇಡಿಯಟ್ ಇಲ್ಲ, ಮೆಕ್ಯಾನಿಕ್ ಇರೋದು. ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ? ಎಕ್ಸ್ಕ್ಯೂಸ್ ಮಿ ಮೇಡಮ್. ನೀನಾ? ಈ ಡಕೋಟಾ ಗ್ಯಾರೇಜ್ ಓನರ್ ನೀನೇನಾ? ಈ ಡಬ್ಬಾ ಗಾಡಿ ಓನರ್ ನೀನೇನಾ? ಮರ್ಯಾದೆ. ಏನ್ ನಿನ್ ಪ್ರಾಬ್ಲಮ್? ವಾಟ್? ನಿನ್ ಗಾಡಿ ಪ್ರಾಬ್ಲಮ್ ಏನು ಅಂತ ಕೇಳಿ. ಸ್ಟಾರ್ಟಿಂಗ್ ಪ್ರಾಬ್ಲಮ್ ಚೆಕ್ ಮಾಡು. ಮಾಡ್ತೀನಿ. ವಿಶ್ವ ಬರೇನೆ ಅದಂಗ ಗಾಡಿ ಪ್ರಾಬ್ಲಮ್ ಅಂತ ಚೆಕ್ ಮಾಡಿ. ಓದಿ ತರ ಆಡ್ತಾರೆ. ಮೇಡಮ್, ಒಳಗಡೆ ಏನಾದ್ರೂ ಟಿವಿ ಫಿಕ್ಸ್ ಮಾಡಿದೀರಾ? ಇಲ್ಲ. ಯಾಕೆ? ಅಲ್ಲ, ಇಲ್ಲಿ ಬೇಜಾನ್ ಕೇಬಲ್ ಇದೆ, ಕೇಬಲ್ ಕನೆಕ್ಷನ್ ಹಾಕ್ಸ್ಕೊಂಡ್ಬಿಟ್ಟಿದ್ರೇನೋ ಅಂತ. ಇಡಿಯಟ್. ಸ್ಟಾಕ್ ಎಲ್ಲ ಸರಿಯಾಗಿ ಸಪ್ಲೈ ಆಗ್ತಾ ಇದೆ ತಾನೆ? ಆಗ್ತಿದೆ ಸರ್. ಬೇರೆ ಕಂಪನಿಗಿಂತ ನಮ್ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಹೊಸ ಹೊಸ ಆರ್ಡರ್ಸ್ ಬರ್ತಾ ಇದೆ. ವೆರಿ ಗುಡ್. ಕೆಲ್ಸಗಾರರಿಗೆಲ್ಲ ಸರಿಯಾಗಿ ಸಂಬಳ ಸೇರ್ತಾ ಇದೆಯಾ? ಸೇರ್ತಾ ಇದೆ ಸರ್. ನಿಮ್ ದೊಡ್ಡಳಿ ಅಂದ್ರು ಆಗಾಗ ಆಫೀಸಿಗೆ ಬಂದು ಎಲ್ಲ ವಿಚಾರಿಸ್ಕೊಂಡು ಯಾವುದೇ ತೊಂದರೆ ಆಗದಿರೋ ತರ ನೋಡ್ಕೋತಾ ಇದ್ದಾರೆ. ಹೌದು ಹರೀಶ್, ನಮ್ಮ ದೊಡ್ಡಳಿ ಅಂದ್ರು ಇಲ್ಲಿವರೆಗೂ ನನಗೆ ಯಾವ ವಿಚಾರದಲ್ಲೂ ಕೆಟ್ಟ ಹೆಸರು ತಂದಿಲ್ಲ. ಆ ಕಡೆ ಹಾಸ್ಪಿಟಲ್ ನೋಡ್ಕೊಂಡು ಈ ಕಡೆ ಕಂಪನಿನೂ ನಡೆಸ್ಕೊಂಡು ನನ್ನ ಜವಾಬ್ದಾರಿನೆಲ್ಲ ಕಡಿಮೆ ಮಾಡಿದ್ದಾರೆ. ಅಂಥ ಅಳಿಯಂದ್ರನ್ನು ಪಡೆಯೋದಕ್ಕೆ ನಾನ್ ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ. ಚಿಕ್ಕಳಿಯಂದ್ರು ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಕಾಲ ಕಳೀತಾ ಇದ್ದಾರೆ. ಇನ್ನು ನನ್ನ 2ನೇ ಮಗಳ ಮದುವೆ ಒಂದಾಗ್ಬಿಟ್ರೆ ನನ್ನ ಸಂಪೂರ್ಣ ಜವಾಬ್ದಾರಿ ಕಳ್ಕೊಂಡು ಹಾಯಾಗಿದ್ಬಿಡ್ತೀನಿ. ಹಲೋ, ಕಾರ್ ರೆಡಿ ಆಗಿದ್ಯಾ? ರೆಡಿ ಆಯ್ತೈತೆ, ಯಜಮಾನ ಬಂದ್ಬಿಡ್ತಾರೆ. ಒಂದ್ ನಿಮಿಷ. ನೋ ನೋ, ನೋಡು, ಯಜಮಾನ ನಿನಗೆ, ನನಗಲ್ಲ. ಓಕೆ,
ಅವನು ಬಂದ್ರೆ ಈ ದುಡ್ಡನ್ನ ಅವನ ಮುಖದ ಮೇಲೆ ಬಿಸಾಕು. ಚೇಂಜ್ ನ ಅವನಿಗೆ ಇಟ್ಕೊಳ್ಳಿ. ಮೇಡಮ್ ಇನ್ನು ಗಾಡಿ ರೆಡಿ ಆಗಿಲ್ಲ ಮೇಡಮ್. ನನ್ಗೊಂದು ಡೌಟು. ಒಂದ್ ನಿಮಿಷ. ಗಾಡಿ ಡೀಸೆಲ್ ಕೊಡ್ಬೇಕು. ಯಾಕೋ ಆ ಜಂಬದ ಕೊಲ್ಲಿ ಅಷ್ಟೊಂದು ಸ್ಪೀಡ್ ಹೋಗ್ತಿದ್ದಾಳೆ? ದುಡ್ಡ ಬಿಸಾಕ್ಬಿಟ್ಟು ಗಾಡಿ ಹತ್ಕ ಹೋದ್ರು. ಅಣ್ಣ ನಡಿ. ಇವಾಗ ಹೋಯ್ತಲ್ಲ ಗಾಡಿ, ಮತ್ತೆ ಯಾವಾಗಣ ಬರುತ್ತೆ? ಯಾಕೋ? ಏನಿಲ್ಲ ಅಣ್ಣ, ಬ್ರೇಕ್ ಸಿಲಿಂಡರ್ ಕೈಲೇ ಇತ್ತು, ಹಾಕ್ಬಿಡೋಣ ಅಂತ. ಏನಣ್ಣ ಇದು? ಎಂತ ಕೆಲಸ ಮಾಡೋದು? ಮಧ್ಯಾಹ್ನಕ್ಕೆ ಏನಾಗಿತ್ತು ನಿನ್ಗೆ? ಏಯ್, ನಿಂಗೆ ಬುದ್ಧಿ ಇದೆಯಾ? ಬ್ರೇಕ್ ಇಲ್ದ್ರೆ ಗಾಡಿ ತಗೊಂಡು ಇಷ್ಟು ಸ್ಪೀಡ್ ಆಗಿ ನೀನೇ ಆ ಕೆಲಸ ಮಾಡಿರೋದು. ಬೇಕು ಅಂತ ಬ್ರೇಕ್ ವೈರ್ನ ಕಟ್ ಮಾಡಿ ಈಗ ಕಾಪಾಡೋ ತರ ನಾಟಕ ಮಾಡ್ತಿದ್ಯಾ? ನಿಮ್ಮಂತ ಗಂಡಸರ ಬುದ್ಧಿ ನನಗೆ ಚೆನ್ನಾಗ್ ಗೊತ್ತು. ಸ್ಟುಪಿಡ್.